ಏಕೆ ನಿಜವಾಗ್ಲೂ ತಾಯಿ ಇದ್ರು ಒಂದ್ ಕಡೆ ತಬ್ಬಲಿ, ಆದ್ರೆ ಒಂದ್ ಕಡೆ ತಂದೆಯ ಪ್ರೀತಿ ಇದೆ, ಆದ್ರೆ ಅಲ್ಲೂ ಕೂಡ ಸಾಕಷ್ಟು ಏನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗಿರುವಂಥದ್ದು. ಇದರ ಬಗ್ಗೆ ಮಾತನಾಡೋದಕ್ಕೆ ತಂದೆ ಆಗಿರುವಂತಹ ಗೋಪಾಲ ಕೊಟ್ಟಪಾಡಿ ಅವರು ನಮ್ಮ ಜೊತೆ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಗೋಪಾಲ್ ಅವರೇ, ಒಂದ್ ಕಡೆ ತಾಯಿಯನ್ನ ಸೇರ್ಬೇಕು ಅಂತ ಈಕೆ ಹಂಬಲಿಸ್ತಿದ್ದಾರೆ, ಯಾಕೆ ಅವಕಾಶ ಮಾಡ್ಕೊಡ್ತಿಲ್ಲ? ಈಕೆ ತುಂಬಾ ನೊಂದಿದ್ದಾರೆ, ಯಾಕೆ ಈ ರೀತಿಯಾಗಿ ಆಗ್ತಾ ಇದೆ ಅಂತ? ಅದೊಂದು ಬಿಗ್ ಕೌಂಟರ್ಮೆಂಟ್ ಸಮಸ್ಯೆ. ಅಲ್ಲಿ ನಿಮ್ಮ ಚಾನೆಲ್ ಬರುವಂತ ಅವಶ್ಯಕತೆ ಇಲ್ಲ. ಅವಳಿಗೆ ತನ್ನ ಭವಿಷ್ಯ ನ್ಯಾಯ ಸಿಗ್ಲಿಲ್ಲ ಅಂದ್ರೆ ಇನ್ನೆಲ್ಲಿ ಹೋಗ್ಬೇಕು? ನೀವೊಬ್ಬ ತಂದೆಯಾಗಿ ತಾಯಿಯನ್ನ ಸೇರಿಸುವಂತಹ ಪ್ರಯತ್ನ ಮಾಡ್ತಾ ಇಲ್ಲ. ಯು ಮೇ ಪ್ಲೀಸ್ ಇನ್ವೆಸ್ಟಿಗೇಟ್ ಇಟ್. ಅವಳು ನೋ ಹರ್ ಫಾದರ್, ಶಿ ನೋ ಹರ್ ಮದರ್, ಶಿ ನೋ ಹರ್ younger sister and elder sister, he know her brother, she know every people of her family. ಅವಳು ಎಲ್ಲ ಕೌಟುಂಬಿಕರ ಒಟ್ಟಾಕೊಂಡು ಯಾವುದೋ ಒಂದು ಫ್ಯಾಮಿಲಿಯಲ್ಲಿ ಬ್ಯಾಡ್ ಇಂಟೆನ್ಷನ್ ಗೇಮ್ ಇಟ್ಕೊಂಡು ಸುಮ್ಮನೆ ಅಪಪ್ರಚಾರ ತಮ್ಮಲ್ಲಿ ಬಂದಿದ್ದಾಳೆ. ಯಾಕೆ ಈಗ ತಾಯಿಯನ್ನ ಸೇರ್ಬೇಕು ಅನ್ನುವಂತ ಹಂಬಲ ಅಲ್ವಾ? ಈಗ ತಂದೆ ತಾಯಿ ಚೆನ್ನಾಗಿರ್ಬೇಕು ಅಂತ ಎಲ್ಲಾ ಮಕ್ಕಳಿಗೆ ಆಸೆ ಇರುತ್ತಲ್ವಾ? ಇಲ್ಲಿ ಯಾರು ಅದಕ್ಕೇನು ಅಬ್ಜೆಕ್ಷನ್ ಮಾಡಿಲ್ಲ ಮೇಡಮ್. ಇದನ್ನ ನೀವು ಸತ್ಯವಾಗಿ ಫೈಂಡ್ ಔಟ್ ಮಾಡಬೇಕು. ಇದರ ಬ್ಯಾಕ್ ಏನಂತ ಇದ್ರ ಬ್ಯಾಕಿಂಗ್ ಏನಂತ ಖಂಡಿತವಾಗಿ ಅವಳ ಮನೋಸ್ಥಿತಿಯನ್ನು ಅವಳನ್ನ ಸೆಕ್ಮಲ್ ಪ್ರಾಯಟನ್ನ ಇದನ್ನ ನೋಡಿ ಸ್ವಲ್ಪ ಏನೇ ನೋಡಿ ಅವಳು ಯಾಕೆ ಹಾಗೆ ಮಾಡ್ತಾಳಂತ. ಐ ಎಮ್ ಎ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್, ರಿಟೈರ್ಡ್ ನಾವು. ಅವ್ರಿಗೆಲ್ಲ ಸಂಪರ್ಕ ಇದೆ. ತಾಯಿ ಗೊತ್ತಿದೆ, ದೊಡ್ಡಮ್ಮ ಗೊತ್ತಿದೆ, ಮಾವ ವೆಂಕಟೇಶನ್ ಗೊತ್ತಿದೆ. ಅವಳಿಗೆ ಲಾಸ್ಟ್ ಟೈಮ್ ಅಲ್ಲಿ ಅವಳು ಏನೋ ಒಂದು ಅವಳೇ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ಕೊಂಡು ಅವಳೇ ಇಲ್ಲಿಂದ ಮನೆ ಹೋಗ್ಕೊಂಡು ನಾನು ಜಾಬ್ ಮಾಡ್ಕೊಂಡು ಜಾಬ್ ಹೋಗದೆ ಅಲ್ಲಿ ಕೂಡ ಎಲ್ಲಿ ಕೂಡ ಅವಳು ಇಲ್ಲದೆ ತನ್ನದೇ ಆಕ್ಟ್ ಮಾಡ್ಕೊಂಡು ಅವಳಿಗೆ ತನ್ನದೇ ಇದನ್ನ ಹಾಳು ಮಾಡ್ಕೊಂಡಿದ್ದಾಳೆ. ಇಟ್ ಇಸ್ ಟೂ ಬ್ಯಾಡ್, ಇಟ್ ಇಸ್ ಟೂ ಮಚ್. ಅಲ್ಲ, ಯಾಕೆ ಹೀಗಾಗುತ್ತೆ? ಯಾಕೆ ಹಂಗ್ ಮಾಡ್ಬೇಕು ಅಲ್ವಾ? ನಿಮ್ಮ ತಂದೆ ತಾಯಿ ಪ್ರೀತಿ ಇದ್ರೆ ಯಾರು ಮಕ್ಕಳು ಆ ರೀತಿ ಮಾಡಲ್ಲ ಅಲ್ವಾ? ಈಗ ಅವ್ರು ಕೇಳ್ತಿರೋದೇ ಒಂದ್ ಕಡೆ ತಂದೆ ಪ್ರೀತಿ ಸಿಗ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ನೀವು ಈ ಕಮ್ ಟು ಮೈ ಹೋಮ್ ಅಂಡ್ ಇನ್ವೆಸ್ಟಿಗೇಟ್ ಇಟ್ ವೆದರ್ ಇಸ್ ಟ್ರೂ ಆರ್ ನಾಟ್. ಯಾಕಂದ್ರೆ ಇದೆಲ್ಲ ಮೊಬೈಲ್ ಅಲ್ಲಿ ಹೇಳುವಂತ ವಿಚಾರ ಅಲ್ಲ. ನೀವೊಂದು ಫ್ಯಾಮಿಲಿ ಉಳಿಸ್ಕೊಳ್ಬೇಕಾದ್ರೆ ಇದನ್ನ ದಯಮಾಡಿ ಲೈವ್ ಕೊಡಬಾರ್ದು. ಫ್ಯಾಮಿಲಿ ಮ್ಯಾಟರ್ ಅಲ್ಲ, ಫ್ಯಾಮಿಲಿ ಮ್ಯಾಟರ್ ಅನ್ನುವಂತ ಕಾರಣಕ್ಕೆ ಈಗ ಒಬ್ಬ ನ್ಯಾಯ ಕೇಳುವಂತ ನ್ಯಾಯ ಬೇಕು ಅಂತ ಹೇಳಿ ಬರುವಂತ ಯಾರನ್ನಾದ್ರೂ ಅವಳು ನಿಮ್ಮಲ್ಲಿ ಬರ್ಬೇಕಾ? ಶಿ ಹ್ಯಾಸ್ ಗಾಟ್ ಎ ಬಿಗ್ ಫ್ಯಾಮಿಲಿ. ಅಲ್ಲ, ಫ್ಯಾಮಿಲಿ ಬೇಕು ಅಂತ ತಾನೇ ಅವ್ರು ಬರ್ತಿರೋದು. ನನ್ನ ತಂದೆ ತಾಯಿ ಹತ್ರ ಸೇರಿಸಿ ಅಂತ ಕೇಳಿದ್ರೆ ನೀವು ಒಂದು ಸಲ 2008 ಇಂದ ಇಲ್ಲಿವರೆಗೂ ಪ್ರಯತ್ನನೇ ಮಾಡಿಲ್ಲ ಅಂತ ಹೇಳ್ತಿದ್ದಾರೆ. ಸುಳ್ಳು. ನಾನು ನಂಬಿದ ಧರ್ಮ ದೇವತೆಗಳ ಸಾಕ್ಷಿಯಾಗಿ ನೀವು ಆಣೆ ಹಾಕಿಸ್ತೀರಾ, ವಾಮಾಚಾರ ಮಾಡಿಸ್ತೀರಾ, ಆಕೆ ಮೆಂಟಲ್ ಸರಿ ಇಲ್ಲ ಅಂತ ಹೇಳಿ ಆ ಕಡೆಗೆ ಇನ್ನೊಂದ್ ಕಡೆ ಸೇರಿಸ್ತೀರಾ, ಇದೆಲ್ಲವೂ ಬೇಕಾ ಅನ್ನುವಂಥದ್ದು? ಅವಳಿಗೆ ಅವಳ ಹತ್ರ ಕೇಳಿ. ಅವಳಿಗೆ ಇದೆಲ್ಲ ಇನ್ವೈಟೆಡ್. ಅವರೇ ಹೇಳಿ ಮಾತಾಡಿ ಪ್ಲೀಸ್. She only invited. It is too much, is too bad. ನೀವು ಹೇಳಿದ ಕ್ಯಾನ್ಸಲ್ ಕೊಡಬೇಕಾಗುತ್ತೆ. ಅವ್ರು ಹೇಳ್ತಿದ್ದಾರೆ ಇಲ್ಲ. ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಇದ್ದಾರೆ. ಅವಳ ಅಂಕಲ್ ಇದ್ದಾರೆ, ಅವಳ ಕಲೀಗ್ಸ್ ಇದ್ದಾರೆ, ಅವರ ರಿಲೇಟಿವ್ ಇದ್ದಾರೆ. ಅವರೆಲ್ಲ ಯಾಕೆ? ನೀವು ನನ್ನ ಡ್ಯಾಡಿ ಆಗಿರೋದು ಯಾಕೆ? ಅವರಿದ್ದಾರೆ ಇವರಿದ್ದಾರೆ ಹೇಳ್ತೀರಾ? ನೀವು ಯಾವತ್ತು ಜವಾಬ್ದಾರಿ ತಗೊಂಡಿದ್ದೀರಾ? ಇಲ್ಲಿ ಡ್ಯಾಡಿ ಮಾತನ್ನ ಕೇಳೋ ಮಗಳಾಗಿದ್ದಾನೆ, ಅಲ್ಲಿ ತನಕ ಹೋಗ್ಬೇಕಿತ್ತು ಹೇಳಿ ನೋಡುವ. ನೀವು ಡ್ಯಾಡಿ ಆಗಿ ಮಮ್ಮಿನ ಸೇರಿಸ್ತೇನಂತ ಕರ್ಕೊಂಡು ಹೋಗಿದ್ದೆ ಆ ಓಂಕಾರ ಭಟ್ರ ಹತ್ರ, ಅಲ್ಲಿ ಗುರುಮಠ ಸ್ವಾಮೀಜಿ ಹತ್ರ. ಎಷ್ಟು ಪನಿಷ್ಮೆಂಟ್ ಮಾಡ್ತೀರಾ ನನ್ಗೆ? ನೀನ್ ಯಾರ ಹತ್ರ ಮಾತಾಡ್ತೀನಿ? ನಿನ್ಗೆ ಏನಾಗಿದೆ? ಯಾಕೆ ನಿನ್ನ ಮಮ್ಮಿಗೆ ಗೊತ್ತಿಲ್ವಾ? ನಿನ್ನ ತಮ್ಮನ ಗೊತ್ತಿಲ್ವಾ? ನಿನ್ನ ಮಾವನನ್ನ ಗೊತ್ತಿಲ್ವಾ? ಅಥವಾ ನಿನ್ನ ಅಂಕಲನ್ ಗೊತ್ತಿಲ್ವಾ? ನಿನ್ನ ದೊಡ್ಡಮ್ಮನ ಮನೆಗೆ ಇದ್ದು ಗೊತ್ತಿಲ್ವಾ? ಅಥವಾ ನಿನ್ನ ಜೊತೆ ಇದ್ದು ಗುರು ಗೊತ್ತಿಲ್ವಾ? ನೀನ್ ಯಾಕೆ ಬುದ್ಧಿ ಇಲ್ಲದೆ ವರ್ತನೆ ಮಾಡ್ತಿ? ಅಲ್ಲ, ಯಾರೇ ಗೊತ್ತಿದ್ರು ಅಲ್ಲಿ ಅಡ್ಡಗಾಲ ಹಾಕೋದಿಕ್ಕೆ ಒಬ್ರು ಇದ್ದಾರೆ ಅನ್ನುವಂಥದ್ದು. ಯಾಕೆ ಇದ್ ಮಾಡ್ತಾನೆ ಮಗ ನೀನು? ಹೇಳಿ. ಎಲ್ಲ ನೀವೇ ಮಾಡ್ತಾ ಇರೋದು ಡ್ಯಾಡಿ. ನಿಮ್ಮಿಂದಾಗೆ ನಾನು ಇಷ್ಟು ದೂರ ಬರ್ಬೇಕಾಗಿತ್ತು. ನೋಡು, ಇಟ್ ಇಸ್ ಟೂ ಮಚ್, ಇಸ್ ಟೂ ಬ್ಯಾಡ್. ನೀನು ಮಾಡುವಂತ ವಿಚಾರ ಉಂಟಲ್ಲ, ದೇವರ ಮೆಚ್ಚುವಂತ ಕೆಲಸ ಅಲ್ಲ. ಹೌದು, ನೀವು ಅವ್ರನ್ನ ಇಟ್ಕೊಳ್ತೀರಾ, ಅವ್ರ ಮಕ್ಕಳನ್ನ ಸಾಕ್ತೀರಾ, ಅದನ್ನ ದೇವ್ರು ಮೆಚ್ತಾರೆ. ನಮ್ಮನ್ನ ಬಿಟ್ ಮಾಡಿದ್ರೆ ನಾನ್ ಮಮ್ಮಿ ಹತ್ರ ಹೋಗ್ಬೇಕಂತ ಬಂದಿದ್ದು. You come to that point. Bring it the matter to the concerned. Bring it the matter to the concerned. ನೀನು ದೇವರ ಮೆಚ್ಚುವಂತ ಕೆಲಸ ಮಾಡ್ತಾ ಇಲ್ಲ. ಅಲ್ಲ, ಈಗ ತಾಯಿ ಕೊಡ್ತಾ ಇಲ್ವಾ? ನಿಮ್ಮ ಹೆಂಡತಿ ಕೊಡ್ತಾ ಇಲ್ವಾ? ಈಗ ನಿನ್ನ ಫೋಟೋ ಎಕ್ಸ್ಪೆಕ್ಟ್ ಆಗ್ತಾ ಇದೆ. ಪ್ಲೀಸ್ ಅಬ್ಸರ್ವ್ ಇಟ್. ನಿನ್ನ ತಂಗಿಗೆ ತಾಯಿ ಕೊಡ್ತಾ ಇಲ್ವಾ? ನೀವು ತಾಯಿ ಮನೆ ಹೋಗಿಲ್ವಾ? ತಾಯಿ ಮನೆಗೆ ಹೋಗೋದಕ್ಕೆ ಅವಕಾಶವನ್ನು ಕೊಟ್ಟಿಲ್ಲ. ಒಂದ್ ಕಡೆ ತಾಯಿ ಹತ್ರ ಏನೇನೋ ಹೇಳ್ತಿದ್ದೀರಾ. ಮೊನ್ನೆ ಲಾಸ್ಟ್ ಮಂತ್, ಈ ಮಂತ್ 10th ನೀನಾಗಿ ನನ್ನಿಂದ ಎಸ್ಟೇಪ್ ಹಾಕೊಂಡು ನಿನಗೆ ಬೇಕಾದ ಜನದ ಜೊತೆಗೆ ನೀನು ಆಮಂತ್ರಿತ ಹೋಗ್ತಾ ಅನ್ಕೊಂಡು ನಿನ್ನ ಮಾವನ ಮನೆ ಲಾಸ್ಟ್ ಮಂತ್ ಹೋಗಿದ್ರ? ಬರೀ ಸುಳ್ಳು ಹೇಳ್ತಾರೆ. ಮಮ್ಮಿ ಕಾಂಟ್ಯಾಕ್ಟ್ ಮಾಡ್ತಾಳೆ, ನನ್ನ ಮಮ್ಮಿ ಬರ್ತಾಳೆ, ಅವಾಗಿದೆ ನಿಮ್ಗೆ. ಬರೀ ಸುಳ್ಳು ಹೇಳ್ತೀರಾ. ಮಮ್ಮಿ ಅಲ್ಲಿ ಸಿಕ್ಕಿದಾಳೆ, ಮಮ್ಮಿ ಇಲ್ಲಿ ಸಿಕ್ಕಿದಾಳೆ, ನೀವ್ ಹೇಳೋದೆಲ್ಲ ಸುಳ್ಳು. ನಾನು ಹೇಳಿ ಸುಳ್ಳಾಗಿ ಬಿಟ್ರೆ ಉಂಟಲ್ಲ, ಇಲ್ಲಿ ಟ್ರಸ್ಟ್ ಮಾಡ್ತಿ? ನಾನೊಬ್ಬ ಪೊಲೀಸ್ ಆಫೀಸರ್. ಇದು ನನ್ನ ಸೊಸೆ ಮಕ್ಕಳನ್ನ ನೀನ್ ಹೈಲೈಟ್ ಮಾಡ್ಕೊಂಡು ನಿನ್ನ ಗೌರವ ನೀ ಕಳ್ಕೊಂತ ಬಿಟ್ರೆ ನಿನಗೆ ಈಗಿಂದ ಬೇರೆ ಹುಚ್ಚುಂಟಾ? ಮನೆಯಲ್ಲಿ ಮೀನಾಕ್ಷಿ ನೀವು ಅಲ್ಲದೆ ಇನ್ನೂ ಕೆಲವರು ಇದ್ದಾರೆ ಅನ್ನುವಂಥದ್ದು ಬರೀ ಸುಳ್ಳು ಮೇಡಮ್. ಇದೆಲ್ಲ ಉಂಟಲ್ಲ, ಅಲ್ಲಿ ಒಂದು ವಿಷಯ ಹೇಳ್ತಾನೆ, ಐ ವಿಲ್ ಬ್ರಿಂಗ್ ಟು ಯುವರ್ ನಾಲೆಜ್
ಅಲ್ಲಿ ಭಾಸ್ಕರ ಶೆಟ್ಟಿ ಕೊಲೆ ಆಗಿದ್ ಸುಳ್ಳು, ಇವ್ಳು ಹೇಳ್ತಿರೋ ನಿಜ ಅಂತ ಹೋಗ್ತೀರಾ? ಅಲ್ಲ ಅದಕ್ಕೂ ಇದಕ್ಕೂ ಏನ್ ಸಂಬಂಧ? ಇದರ ಬ್ಯಾಕಿಂಗ್ ತುಂಬಾ ಇದೆ, ನಿಮಗೆ ಗೊತ್ತಿಲ್ಲ ಮೇಡಮ್. ಅವಳು ಹೇಳೋದನ್ನ ಮಾತ್ರ ನಂಬಲಿ ಅವಶ್ಯಕತೆ ಇಲ್ಲ. ಅಲ್ಲ ಅವ್ರು ಈಗ ತಾಯಿ ಜೊತೆ ಹೋಗ್ಬೇಕು, ತಾಯಿ ಹತ್ರ ಮಾತನಾಡ್ಬೇಕು ಅನ್ನೋದೇ ತಪ್ಪ ಹಾಗಾದ್ರೆ ಒಬ್ಬ ಮಗಳಾಗಿ? ಟ್ರೈನಿಂಗ್ ಆಗಿದ್ದು ಬಂದವಳು ಇಲ್ಲಿ 1 ವರ್ಷದಿಂದ ಸಿನ್ಸ್ 1 ಇಯರ್ ನೋ ಮಗಳಾಗಿ ಚಾಲೆಂಜ್ ಮಾಡ್ಲಿಕ್ಕೆ ಧರ್ಮ ಇದೆ, ಮನೆ ಇದೆ, ಮಠ ಇದೆ, ಎಲ್ಲ ಇದೆ. ಇಡೀ ಮನೆಯಲ್ಲಿ ಯಾವತ್ ನೋಡಿದ್ರು ಪೂಜೆ ಪುನಸ್ಕಾರ ಈ ರೀತಿಯಿಂದ ವಾಮಾಚಾರ ಮಂತ್ರಗಳೇ ಆಗ್ತಾ ಇದೆ ಅಂತ ಹೇಳ್ತಾರೆ. ನನ್ಗೆ ಈ ರೀತಿಯಾದ ಒಂದು ಕಿರುಕುಳ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ ಅವರು. ಇದೆಲ್ಲ ಸುಮ್ಮನೆ ಇವ್ ಅವಳು ಹೇಳುವಂತ ಮಾತುಂಟಲ್ಲ, ಭಗವಂತನಿಗೆ ಮೆಚ್ಚಿದ್ದಲ್ಲ. ಯಾಕಂದ್ರೆ ಎಲ್ಲದಕ್ಕೂ ಒಂದು ದಾರಿ ಇದೆ, ದೇವರು ಕೊಡುವಂತ ದಾರಿ ಇದೆ. ಆ ದಾರಿಗೆ ಅವರು ಬರುವಂತ ಮಕ್ಕಳಲ್ಲ. ಸಿನ್ಸ್ 9 years ಇಂದ 2008 ಇಂದ ಉಂಟಲ್ಲ, ಪೊಲೀಸ್ ಕಂಪ್ಲೇಂಟ್ ಹಾಕೊಂಡು ನನ್ನ ಹೆಂಡತಿ ಆದವಳು, ಇವಳು ತಾಯಿ ಆದವಳು ಉಂಟಲ್ಲ, ಮಿಡ್ ನೈಟ್ ಅಲ್ಲಿ ಎಸ್ಕೇಪ್ ಆಗಿ ಹೋಗು, ನನ್ನ ಇದ್ದ ಮನೆ ಪ್ರಾಪರ್ಟಿ ಎಲ್ಲ ಲೂಟ್ ಮಾಡ್ಕೊಂಡು ಹೋಗುವಾಗ ನನಗೆ ಬೇಕಷ್ಟು ಸಮಸ್ಯೆ ಕ್ರಿಯೇಟ್ ಮಾಡಿ ಇದ್ದ ಈ ಮಗಳು ಸಾಕ್ಷಿ ಇದ್ದವಳು. ಕೊನೆಯದಾಗಿ ಈಗ ಗೋಪಾಲ್ ಅವರೇ, ಕೊನೆಯದಾಗಿ ಈಕೆ ಒಂದ್ ವೇಳೆ ತಾಯಿ ಹತ್ರ ಹೋಗ್ತೀನಿ ಅಂದ್ರೆ ನೀವು ಇನ್ಯಾವುದೇ ಅಡ್ಡಗಾಲ ಹಾಕೋದಿಲ್ಲ? ಓಕೆ, ಥ್ಯಾಂಕ್ ಯು ಗೋಪಾಲ್ ಅವರೇ, ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದಕ್ಕಾಗಿ. ಎಸ್, ನಿಮ್ಗೆ ನ್ಯಾಯ ಸಿಗ್ಲಿ ಅಂತ ನಾವು ಕೂಡ ಆಶಿಸ್ತೇವೆ. ನಿಮ್ಮ ಈ ಪ್ರಯತ್ನ ಸಾಗಲಿ. ಹಾಗೆಯೇ ಒಂದ್ ಕಡೆ ತಂದೆ ಹೇಳ್ತಾರೆ ಇಲ್ಲ ಅವಳು ಹೇಳೋದೇ ಸುಳ್ಳು ಅಂತದ್ದು, ಇನ್ನೊಂದ್ ಕಡೆ ತಾಯಿ ನಿಮ್ಮನ್ನ ನಂಬ್ತಿಲ್ಲ. ಈ ಕೊನೆಯದಾಗಿ ಏನ್ ಹೇಳಕ್ ಬಯಸ್ತಾರೆ ನಿಮ್ಮ ತಾಯಿಗೆ? ನಾನು ಹೇಳ್ತಿರೋ ತಾಯಿಗೆ ಅದೇ, ಇವಾಗಲೂ ಅದೇ ಹೇಳ್ತಾರೆ, ಡ್ಯಾಡಿ ನಾನು ಇದುವರೆಗೂ ಮಮ್ಮಿ ಜೊತೆ ಕಾಂಟ್ಯಾಕ್ಟ್ ಇದ್ದೀನಿ ಅಂತ. ಮಮ್ಮಿಗೂ ಗೊತ್ತು, ನನಗೂ ಗೊತ್ತು ಮಮ್ಮಿ ಎಲ್ಲಿದ್ದಾಳೆ ಕಾಂಟ್ಯಾಕ್ಟ್ ಅಂತ. ಮಮ್ಮಿ ಎಲ್ಲಿದ್ದಾಳೆ ನನ್ಗೆ ಗೊತ್ತಿಲ್ಲ, ಮಮ್ಮಿ ಮುಖ ನಾನು ನೋಡಿಲ್ಲ. ಮಾತನಾಡಬೇಕು ಅಂತ ಹೇಳ್ತೀವಿ. ಹೌದು. ಓಕೆ, ಧನ್ಯವಾದಗಳು ಮೀನಾಕ್ಷಿ ಅವರೇ. ನಿಮ್ಗೆ ನ್ಯಾಯ ಸಿಗುವಂತಾಗ್ಲಿ ಅಂತ ನಾವು ಕೂಡ ಆಶಿಸ್ತೀವಿ. ಆದಷ್ಟು ಬೇಗ ನಿಮ್ಮ ತಾಯಿ ನಿಮ್ಮನ್ನ ಮಾತನಾಡಿಸುವಂತಾಗ್ಲಿ ಅಂತ ನಾವು ಕೂಡ ಆಶಿಸ್ತೀವಿ. ಧನ್ಯವಾದಗಳು. ಒಂದ್ ಕಡೆ ತಾಯಿಯ ಪ್ರೀತಿ ಇಲ್ಲ, ಇನ್ನೊಂದ್ ಕಡೆ ತಂದೆ ತನ್ನ ಮಗಳಿಗೆ ಪ್ರೀತಿಯನ್ನ ಕೊಡ್ತಾ ಇಲ್ಲ. ಎಲ್ಲದರ ನಡುವೆ ಈಕೆಯಲ್ಲಿ ಬಳಲ್ತಾ ಇದ್ದಾಳೆ. ತಾಯಿ ತಂದೆ ಇದ್ರೂ ಕೂಡ ತಬ್ಬಲಿ ಆಗಿದ್ದಾಳೆ. ಇವೆಲ್ಲದರ ಮಧ್ಯೆ ಈಕೆಗೆ ಸಾಕಷ್ಟು ಮಾನಸಿಕವಾಗಿ ತೊಂದರೆಯನ್ನು ಕೂಡ ಕೊಡ್ತಾ ಇದ್ದಾರೆ. ಹಾಗಾಗಿ ಈಕೆಗೆ ನ್ಯಾಯ ಸಿಗಲಿ ಅನ್ನೋದು ನಮ್ಮ ಆಶಯ. ಇದುವೇ ಹೊತ್ತಿನ ಚರ್ಚೆ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.